ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಆತನನ್ನ ಹಿಡಿಯುವಂತ ಪ್ರಯತ್ನದಲ್ಲಿ ಪೊಲೀಸರು ಇದ್ದಾರೆ ಅಂತ ಪೊಲೀಸರು ಮತ್ತು ಹೋಮ್ ಮಿನಿಸ್ಟರ್ ಹೇಳಿಕೊಳ್ತಾ ಇದ್ದಾರೆ. ಮೂರು ತಂಡ ಮಾಡಿದೀವಿ, ಹುಡುಕ್ತಾ ಇದ್ದೀವಿ, ಶೀಘ್ರದಲ್ಲೇ ಅರೆಸ್ಟ್ ಮಾಡ್ತೀವಿ ಅಂತೆಲ್ಲ ಕತೆ ಹೇಳ್ತಾ ಇದ್ದಾರೆ. ಈ ಮಧ್ಯೆ ರಾಜೀವ್ ಗೌಡ ಸಲ್ಲಿಸಿರುವಂತ ನಿರೀಕ್ಷಣಾ ಜಾಮೀನಿನ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ನಿರೀಕ್ಷಣಾ ಜಾಮೀನು ಕೋರಿ ರಾಜೀವ್ ಗೌಡ ಚಿಂತಾಮಣಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು. ಇದರ ಆದೇಶ ಇವತ್ತು ಪ್ರಕಟವಾಗುತ್ತೆ. ಕಳೆದ 12 ದಿನಗಳಿಂದಲೂ ಕೂಡ ರಾಜೀವ್ ಗೌಡ ತಪ್ಪಿಸಿಕೊಂಡು ಓಡಾಡ್ತಿದ್ದಾನೆ ಅಂತ ಪೊಲೀಸರು ಹೇಳ್ತಾರೆ. ಮೂರು ನಾವು ಟೀಮ್ ಮಾಡಿದೀವಿ, ಹುಡುಕ್ತಾ ಇದ್ದೀವಿ. ಹೋಮ್ ಮಿನಿಸ್ಟ್ರು ಅದನ್ನೇ ಹೇಳ್ತಾ ಇದ್ದಾರೆ, ಹುಡುಕ್ತಾ ಇದ್ದೀವಿ ಅಂತ. ಆದ್ರೆ ಇಲ್ಲಿ ತನಕ ಸಿಕ್ಕಿಲ್ಲ. ಈ ಮಧ್ಯೆ ಹೈಕೋರ್ಟ್ಗೆ ಸಲ್ಲಿಸಿದಂತ 2 ಅರ್ಜಿ, FIR ರದ್ದು ಮಾಡಿ ಅಂತ ಹೈಕೋರ್ಟ್ಗೆ ಸಲ್ಲಿಸಿದಂತ 2 ಅರ್ಜಿ ತಿರಸ್ಕೃತಗೊಂಡಿದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಈ ರಾಜೀವ್ ಗೌಡನ ಸಹವಾಸ ನಮಗೆ ಸಾಕು ಅಂತ ಪಕ್ಷದಿಂದ ಆತನನ್ನ ಅಮಾನತು ಮಾಡಿದೆ. ಆದರೆ ಅರೆಸ್ಟ್ ಮಾಡ್ತಿಲ್ಲ. ಪೊಲೀಸರು ಇಲ್ಲಿಯವರೆಗೂ ಕೂಡ ಈತನನ್ನ ಅರೆಸ್ಟ್ ಮಾಡಿಲ್ಲ. ಮೂರು ಟೀಮ್ ಮಾಡಿದ್ದಾರೆ. ಮೂರು ಟೀಮ್ನ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರಂತೆ. ಪೊಲೀಸರನ್ನ ಕೇಳಿದ್ರೆ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹೋಮ್ ಮಿನಿಸ್ಟರ್ನ್ನು ಕೇಳಿದ್ರು ಅದನ್ನೇ ಹೇಳ್ತಿದ್ದಾರೆ. ಎಲ್ಲ ಹೋಗ್ತಾನ್ರಿ, ಸಿಗ್ತಾನೆ, ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಮಧ್ಯೆ ಇವತ್ತು ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನು, ಬಂಧನದಿಂದ ರಕ್ಷಣೆ ಕೋರಿ ಸಲ್ಲಿಸಿರುವಂತ ನಿರೀಕ್ಷಣಾ ಜಾಮೀನು, ಅದರ ತೀರ್ಪು ಪ್ರಕಟ ಆಗುತ್ತೆ. ಜೆಡಿಎಸ್ನ ಶಕ್ತಿ ಕೇಂದ್ರ ಹಾಸನ ಜಿಲ್ಲೆಯಲ್ಲಿ ಇವತ್ತು ಜನತಾ ಸಮಾವೇಶ ನಡೆಯೋದಕ್ಕಿದೆ. ಹಾಸನದಲ್ಲಿ ರಣಕಹಳೆ ಮೊಳಗಿಸುವುದಕ್ಕೆ ಜೆಡಿಎಸ್ನ ನಾಯಕರು ಮುಂದಾಗಿದ್ದಾರೆ. ದೇವೇಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜನತಾ ಸಮಾವೇಶದ ಹೆಸರಲ್ಲಿ ಶಕ್ತಿ ಪ್ರದರ್ಶನದ ಯೋಚನೆ. ಜೆಡಿಎಸ್ ಬೆಳ್ಳಿ ಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡ, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿ ಘಟಾನುಘಟಿಗಳು ಭಾಗಿಯಾಗ್ತಾರೆ. 1 ಲಕ್ಷಕ್ಕೂ ಅಧಿಕ ಮಂದಿ ಭಾಗಿಯಾಗ್ತಾರೆ ಅಂತ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ. ಜೆಡಿಎಸ್ ತವರು ಜಿಲ್ಲೆ ಹಾಸನದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ 2 ಸಮಾವೇಶಗಳನ್ನು ನಡೆಸಿತ್ತು. ಅರಸೀಕೆರೆಯಲ್ಲಿ ಮತ್ತು ಹಾಸನದಲ್ಲಿ 2 ಸಮಾವೇಶಗಳನ್ನು ಕಾಂಗ್ರೆಸ್ ಸರ್ಕಾರ ನಡೆಸಿತ್ತು. ಹೀಗಾಗಿ ಕಾಂಗ್ರೆಸ್ಗೆ ಸಂದೇಶ ನೀಡುವ ನಿಟ್ಟಿನಲ್ಲಿ ಜೆಡಿಎಸ್ ಭದ್ರಕೋಟೆ ಇನ್ನೂ ಜೆಡಿಎಸ್ ಭದ್ರಕೋಟೆಯಾಗಿ ಉಳಿದಿದೆ ಅನ್ನುವ ಸಂದೇಶವನ್ನು ನೀಡೋದಕ್ಕೆ ಜನತಾ ಸಮಾವೇಶ ಹೆಸರಿನಲ್ಲಿ, ಜೊತೆಗೆ ಜೆಡಿಎಸ್ನ ಬೆಳ್ಳಿ ಹಬ್ಬದ ನೆಪದಲ್ಲಿ ಈಗ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ನಾಳೆ ಬೃಹತ್ ಸಮಾವೇಶ ನಡೆಯಲಿದೆ. ಈ ಬೃಹತ್ ವೇದಿಕೆ ಈಗಾಗಲೇ ನಿರ್ಮಾಣಗೊಂಡಿರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. 1.5 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಮತ್ತು ಜೆಡಿಎಸ್ ಅಭಿಮಾನಿಗಳನ್ನು ಸೇರಿಸಿ ಈ ಒಂದು ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. HD ರೇವಣ್ಣವರ ನೇತೃತ್ವದಲ್ಲಿ ಜನತಾ ಸಮಾವೇಶ ನಡೆಯಲಿದೆ. ಜೆಡಿಎಸ್ ವರಿಷ್ಠರಂಥ HD ದೇವೇಗೌಡರು ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ನಾಯಕರು ಭಾಗವಹಿಸಲಿದ್ದಾರೆ. ಜೊತೆಗೆ ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು ಸೇರಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈ ದೃಶ್ಯದಲ್ಲಿ ನೋಡ್ಬೋದು, 1 ಲಕ್ಷಕ್ಕೂ ಅಧಿಕ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಸಮಾವೇಶಕ್ಕೆ ಬರುವ ಜನರಿಗಾಗಿ ಹಾಸನ ಜಿಲ್ಲೆಯ ಎಲ್ಲ ಭಾಗದಿಂದಲೂ ಸಹ ಈ ಜನರು ಬರುವ ನಿರೀಕ್ಷೆಯನ್ನು ಜೆಡಿಎಸ್ ಹೊಂದಿದೆ. ಈ ಹಿಂದೆ ಹಾಸನದಲ್ಲಿ ಮತ್ತು ಅರಸೀಕೆರೆಯಲ್ಲಿ ಕಾಂಗ್ರೆಸ್ನ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಗವಹಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಜನತಾ ದಳಕ್ಕೆ ಒಂದು ರೀತಿಯ ಸಂದೇಶವನ್ನು ನೀಡಿದರು. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಸಮಾವೇಶದ ಮೂಲಕ, ಅಂದರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳ ಮೂಲಕ ಟಕ್ಕರನ್ನು ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.